ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಪೂರಿ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಬಾಂಬೆ ರವೆ, ಮೈದಾ ಹಿಟ್ಟು 2 ಸ್ಪೂನು, ಉಪ್ಪು, 3/4 ಕಪ್ ನೀರು. ಬಾಂಬೆ ರವೆನ ಇವಾಗ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಮೈದಾ ಹಿಟ್ಟು, ಇವಾಗ ಒಂದು ಸ್ಪೂನು, ಇನ್ನೊಂದು ಸ್ಪೂನ್ ಮೈದಾ ಹಿಟ್ಟು, ಸಾಲ್ಟ್, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದ್ದಿರೋ ನೀರಲ್ಲಿ ನೀರು ಕುದಿಸ್ಬಿಟ್ಟು ಆಮೇಲೆ ಸ್ವಲ್ಪನೇ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು. ಡೋ ರೆಡಿ ಮಾಡ್ಕೋಬೇಕು. ಇವಾಗ 3/4 ಕಪ್ ನೀರು ಸರಿಯಾಗುತ್ತೆ. ಇವಾಗ ಇದು ನೋಡಿ ರೆಡಿ ಆಗ್ತಾಯಿದೆ. ಕಲಸಿದ್ದ ಮನೇಲೇ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದು ಬಟ್ಟೆ ಮುಚ್ಚಿಬಿಟ್ಟು ಹಾಗೆ ಬಿಡೋಣ. 20 ಮಿನಿಟ್ಸ್ ಬಿಡ್ತಾಯಿದ್ದೀನಿ. ಇವಾಗ ರೆಸ್ಟ್ ಮಾಡಿದ್ದಾಯಿತು. ನಾದ್ಕೊಂಡು ನೀಟಾಗಿ ಒಂದು 5 ಮಿನಿಟ್ಸ್ ನಾದ್ಕೊಂಡು ಆಮೇಲೆ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೈದಾ ಹಿಟ್ಟಲ್ಲೇ ಉಜ್ತಾ ಇದ್ದೀನಿ. ಮೈದಾ ಹಿಟ್ಟು ಲಟ್ಟಿಸ್ಕೋಬೇಕು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಹೇಳಿ. ಹೊರಗೆ ಹೇಗೆ ತಿಂತೀವೋ ಹಾಗೇ ಇರುತ್ತೆ. ಗರಿಗರಿಯಾದ ಪೂರಿ ಮನೆಯಲ್ಲೇ ಮಾಡ್ಕೋಬೋದು. ಒಂದು ಸ್ಟೀಲ್ ಕ್ಯಾಪ್ ಸಹಾಯದಿಂದ ಪೂರಿ ಮಾಡ್ಕೊತೀನಿ. ಪಾನಿಪೂರಿ ಫಾರ್ ಪೂರಿ. ಒಂದೊಂದೇ ಪ್ರೆಸ್ ಮಾಡಿಕೊಂಡು ಈ ಥರ ಕ್ಯಾಪ್ ಎತ್ಕೋಬೇಕು. ನಾನು ಹಿಟ್ಟು ಕಲಸಿರೋದ್ರಲ್ಲಿ 1 ಬೌಲ್ ಹಿಟ್ಟಲ್ಲಿ 1 ಬೌಲ್ ರವೆಯಲ್ಲಿ 1 ಬೌಲ್ ರವೆಯಲ್ಲಿ 42 ಪೂರಿಗಳಾಗಿದ್ವು ಈ ಸೈಜಲ್ಲಿ. ಈಗ ಒಂದೊಂದೇ ಎತ್ಕೊಂಡ್ಬಿಟ್ಟು 20 ಮಿನಿಟ್ಸ್ ಡ್ರೈ ಮಾಡ್ಕೋಬೇಕು. ಹಾಗೆ ಗಾಳಿಗಿಡಬೇಕು. ಇವಾಗ ನೋಡ್ಬೋದು, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಪೂರಿ ಈ ಸೈಜಲ್ಲಿ. ಹೀಗೆ ಡ್ರೈ ಮಾಡೋಕ್ಕೆ ಇಡ್ತೀನಿ ಆಚೆನೆ, ಏನು ಮುಚ್ಚಿಡಲ್ಲ. ಅದಾದಮೇಲೆ 20 ಮಿನಿಟ್ಸ್ ಆದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಪೂರಿ ಫ್ರೈ ಮಾಡ್ಕೊತಿದ್ದೀನಿ. ಒಂದಾದ್ಮೇಲೆ ಒಂದು ಹಾಕಬೇಕು ಪೂರಿಗಳನ್ನು ಎಣ್ಣೆಲಿ. ತಿರುವಾಕ್ಕೊತಿದ್ದೀನಿ. 1 ಬೈ 1 ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಪೂರಿಗಳನ್ನು. ಒಂದೇ ಸರಿಗೆ ಎಣ್ಣೆಲಿ ಹಾಕ್ಬಾರ್ದು ಎಲ್ಲದನ್ನು. ಫ್ರೈ ಆಗ್ತದೆ. ಈಗ ತಿರುವಾಕ್ಕೊಂಡಿದ್ದೀನಿ. ರೆಡಿಯಾಗಿದೆ ಪೂರಿ.
ಗಾಯತ್ರೀಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್